ನಮಸ್ಕಾರ ಎಲ್ಲರಿಗೂ. ಪ್ರತಿ 3 ವರ್ಷಕ್ಕೊಮ್ಮೆ ಆಗುವಂಥ ಮಹಾಲಕ್ಷ್ಮಿ ಜಾತ್ರೆ ನೋಡೋಕೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಕಾಯ್ತಾ ಇರ್ತಾರೆ. ಅಂತೂ 3 ವರ್ಷ ಕಳೆದಾದ್ಮೇಲೆ ಮಹಾಲಕ್ಷ್ಮಿ ಜಾತ್ರೆ ಬಂದೈತಿ. ನನಗಿದು 1ನೇ ವರ್ಷದ ಅಂದ್ರೆ ಮದುವೆಯಾಗಿ 1ನೇ ಸಲ ಇದನ್ನ ಜಾತ್ರೆ ಮಾಡತ್ತಿರೋದು. ನಮ್ಮೂರ್ ಮಹಾಲಕ್ಷ್ಮಿ ಜಾತ್ರೆ ವಿಶೇಷತೆ ಬಗ್ಗೆ ನಾ ಈ ವಿಡಿಯೋದಾಗ ತೋರಿಸ್ತೀನಿ, ಬರ್ರಿ ನೋಡೋಣಂತ. ಇವತ್ತು ಜಾತ್ರೆದ 1ನೇ ದಿನ. ಜಾತ್ರೆಗೆ ಫುಲ್ ಗುಡಿ ಎಲ್ಲಾನು ಲೈಟ್ ಮತ್ತು ಹೂವಿಂದ ಅಲಂಕಾರ ಮಾಡ್ಯಾರ. ಇವತ್ತು 1ನೇ ದಿನ ಏನೈತಲ್ಲ, ದೇವ್ರಿಗೆ ಅಕ್ಷತೆ ಬೀಳ್ತಾವ ಮಹಾಲಕ್ಷ್ಮಿಗೆ. ಈ ಟೈಮ್ದೊಳಗೆ ಮಹಾಲಕ್ಷ್ಮಿಗೆ ಎಷ್ಟು ಚಂದ ಅಲಂಕಾರ ಮಾಡಿರ್ತಾರಂದ್ರೆ ನೋಡಾಕ 2 ಕಣ್ಸೆಲ್ಲ ನೋಡ್ತಾನೆ ಇರ್ಬೇಕಂತ ಅನಿಸ್ತೈತಿ. ಈಗ ಅಕ್ಷತೆ ಬೀಳೋ ಟೈಮ್ ಆಗೈತಿ. ಊರಿನ ಎಲ್ಲಾ ಹಿರಿಯರ ಮತ್ತು ಹೆಣ್ಮಕ್ಳು ಗಂಡ್ಮಕ್ಳು ಸೇರಿ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರ. ದೇವ್ರಿಗೆ ಅಕ್ಷತೆ ಬಿದ್ದಾದ್ಮೇಲೆ ಜಾತ್ರೆ ಸ್ಟಾರ್ಟ್ ಆಗ್ತೈತಿ. ಮೇ 2ನೇ ತಾರೀಕು ಇವತ್ತು. ಜಾತ್ರೆ ಬರೋಬ್ಬರಿ 15 ದಿನ ಇರ್ತೈತಿ. ನಮ್ಮೂರೊಳಗ ಎಲ್ಲಾ ಧರ್ಮದವರು ಸೇರಿ ಈ ಜಾತ್ರೆನ ಮಾಡ್ತಾರ. ಇಲ್ಲಿ ಯಾವುದೇ ತರ ಜಾತಿ ಭೇದ ಭಾವ ಮಾಡಲ್ಲ, ಮತ್ತೆಲ್ಲಾರು ಸೇರಿ ಜಾತ್ರೆಯೊಳಗ ಭಾಗಿಯಾಗ್ತಾರ. ದೇವಿ ತನ್ನ ಅಣ್ಣನ ಕರೆಯಾಕಂತನ ಡೈಲಿ ಸಿದ್ದೇಶ್ವರ ಗುಡಿಗೆ ಹೋಗ್ತಾಳ. ಸಿದ್ದೇಶ್ವರ ಗುಡಿಗೆ ಹೋಗಿ ಬಂದಾದ್ಮೇಲೆ ದೇವಿ ಕಟ್ಟೆ ಕಡೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ ವಾಪಸ್ ದೇವಸ್ಥಾನಕ್ಕೆ ಬರ್ತಾಳ.
ಈಗ ಇಲ್ಲೇ ಪಟಾಕಿ ಮತ್ತು ಸಿಡಿಮದ್ನ ಹಾರಿಸೋದನ್ನ ನೋಡಾಕ ಒಂಥರ ಖುಷಿ ಆಕ್ಕೈತಿ. ಬಂಧುಗಳಿಂದ ಮಹಾಪ್ರಸಾದವಿರುತ್ತದೆ. ಸಮಸ್ತ ಎಲ್ಲ ಭಕ್ತಾದಿಗಳು ಮಹಾಪ್ರಸಾದ ಚಾಲು ಆಗತ್ತೈತಿ. ಬರ್ರಿ ಹೋಗಿ ಪ್ರಸಾದ ತಗೊಳ್ಳೋಣಂತ. ಒಂದು ವಾರ ಸತತ ಮಹಾಪ್ರಸಾದ ಕೊಡ್ತಾರಿಲ್ಲಿ. ಮತ್ತು ಡೈಲಿ ಒಬ್ಬೊಬ್ಬರ ಮಹಾಪ್ರಸಾದನ ನೇಮಿಸ್ಕೊಂಡಿರ್ತಾರ ಅಂತ ಡೈಲಿ ವಿಧ ವಿಧವಾದ ಅಡುಗೆನ ಮಾಡ್ತಾರ. ಈ ವಿಡಿಯೋಳಗೆ ಜಸ್ಟ್ ನಾ ನಿಮ್ಗೆ 1ನೇ ದಿನ ಜಾತ್ರೆ ಬಗ್ಗೆ ಹೇಳೀನಿ. ಮೇನ್ ಜಾತ್ರೆ ಅಂತಂದ್ರೆ ಮೇ 9ನೇ ತಾರೀಕು ಮತ್ತು 10ನೇ ತಾರೀಕು. ಆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ಥರ ದೊಡ್ಡ ಜಾತ್ರೆನ ಮಾಡ್ಬೇಕಂದ್ರೆ ಬಹಳ ಶ್ರಮ ಇರ್ತೈತಿ. ಅದನ್ನು ಈ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ಅವರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಾರ. ಅದಲ್ದ ನಮ್ಮೂರೊಳಗೆ ಕೆಲವೊಂದಿಷ್ಟು ಯುವಕರ ಗ್ರೂಪ್ಸ್ ಅದಾವ. ಅವರೆಲ್ಲರಿಗೂ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು.